ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಇನ್ ಒನ್. ಇವತ್ತು ನಾವು ಕೊರಿಯಾ ದೇಶದ ಒಂದು ರೆಸಿಪಿ ಮಾಡೋಣ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಕೊರಿಯಾ ದೇಶದ ಒಂದು ರೆಸಿಪಿ ಮಾಡಲಿಕ್ಕೆ ನಾನು 2 ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ, ಸ್ವಲ್ಪ ಧನಿಯಾ ಹಾಕ್ಕೊತೀನಿ. ಇದು ಮೂರನ್ನು ಸೇರಿಸಿ ಚಪಾತಿ ಮಾಡೋ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ನೀರು ಹಾಕ್ಕೋಬಾರ್ದು. ಆಲೂಗಡ್ಡೆ ಬೇಯಿಸಿರ್ತೀವಲ್ಲ, ಅದು ತಾನೇ ನೀರು ಬಿಡ್ತದೆ. ಈ ಹದಕ್ಕೆ ನಾದಿಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಇವಾಗ ಒಂದು ಶೇಪ್ ಕೊಡೋಣ. ಇದನ್ನು ಆಕಾರದಲ್ಲಿ ಮಾಡುವಷ್ಟರಲ್ಲಿ ನೀರನ್ನು ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನಾನು. ನೋಡಿ, ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು ಶೇಪ್ ಕೊಡೋಣ. ಸ್ವಲ್ಪ ಈ ಗಾತ್ರದಲ್ಲಿ ಹಿಟ್ಟು ತಗೊಂಡು ಸ್ವಲ್ಪ ಜಾಸ್ತಿ ತಗೊಂಡು ಹೀಗೆ ಮಾಡಬೇಕು. ಹೀಗೆ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಹೀಗೆ ಮಾಡಿ ಈ ಆಕಾರದಲ್ಲಿ ಇರಬೇಕು. ಇದಕ್ಕೆ ಇವಾಗ ನಾವು ಒಂದು ಶೇಪ್ ಕೊಡೋಣ. ಇರುತ್ತೆ ನೀರಿದ್ದು ಬಾಟಲ್ ಇರುತ್ತೆ ಅಲ್ಲ, ಅದ್ರ ಮೇಲೆ ಮುಚ್ಚಳದಿಂದ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಇದನ್ನು ಹೀಗೆ ಇದರಿಂದ ಸರಿಯಾಗಿ ಬರೆದಿದ್ರೆ ನೀರಿನ ಬಾಟಲ್ ಇರುತ್ತೆ ಅಲ್ಲ, ನೀರಿನ ಬಾಟಲಿಂದ ಈ ರೀತಿ ಒತ್ತಿ. ಇವಾಗ ನಾನು ಇನ್ನೊಂದನ್ನು ತೋರಿಸ್ತೇನೆ. ಸ್ವಲ್ಪ ಹಿಟ್ಟು ತಗೊಂಡು ಹೀಗೆ ರೌಂಡಾಗಿ ಮಾಡಿ ಸ್ವಲ್ಪ ಮಧ್ಯದಲ್ಲಿ ಪ್ರೆಸ್ ಮಾಡ್ತೇನೆ. ಹೀಗೆ ಮಾಡಿ ನಾನು ನೀರಿಂದು ಬಾಟಲ್ ತಗೊಂಡಿದ್ದೇನೆ, ಇದರಿಂದ ಹೀಗೆ ಪ್ರೆಸ್ ಮಾಡ್ತೇನೆ. ನೋಡಿ, ಹೀಗೆ ಆಕಾರದಲ್ಲಿ ಬರುತ್ತೆ. ಎಲ್ಲವನ್ನು ನಾನು ಹೀಗೆ ಮಾಡ್ಕೊತೇನೆ. ನೋಡಿ ಫ್ರೆಂಡ್ಸ್, ಇದೆಲ್ಲದಕ್ಕೂ ಒಂದು ಶೇಪ್ ಕೊಟ್ಟಾಯಿತು. ನನಗಿದು ಒಂದು 7-8 ಸಿಕ್ಕಿದೆ. ಇದನ್ನು ನಾನು ಕಾಯ್ತಾ ಇರೋ ನೀರಲ್ಲಿ ಬೇಯಿಸ್ತೇನೆ. ನೀರು ಕೂಡ ಚೆನ್ನಾಗಿ ಕಾದಿದೆ. ಇವಾಗ ನಾನು ಒಂದೊಂದೇ ಇದಕ್ಕೆ ಹಾಕ್ತೇನೆ. ಎಲ್ಲವನ್ನು ಹೀಗೆ ಒಂದೊಂದೇ ಹಾಕ್ತೇನೆ. ಇವಾಗ ಇದೆಲ್ಲ ಕುದೀತಾ ಇದೆ. ಇದನ್ನು ಸ್ವಲ್ಪ ಒಂದು ರೌಂಡ್ ಆಡಿಸ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಇವಾಗ ಬೆಂದಿರೋದನ್ನು ಒಂದೊಂದೇ ತಣ್ಣಗಿರೋ ನೀರಿಗೆ ಹಾಕ್ತೇನೆ. ಇದನ್ನು ಫ್ರೈ ಮಾಡಲಿಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಕಟ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದು, ಸ್ವಲ್ಪ ಈರುಳ್ಳಿ ಎಲೆ, ಸ್ವಲ್ಪ ಅರಿಶಿನ ಹುಡಿ ಮತ್ತು ಮಸಾಲೆಯನ್ನು ಹಾಕ್ಕೊತೀನಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು. ನಾನು ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತೀನಿ. ಆಗ ನಾನು ನೀರಲ್ಲೇ ನೆನಿಟ್ಟಿದ್ದೆ. ಇವಾಗ ಇದನ್ನು ಸೇರಿಸ್ಕೊತೀನಿ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊತೀನಿ. ಮೇಲ್ಗಡೆ ನಾನು ಸ್ವಲ್ಪ ಈರುಳ್ಳಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಫ್ರೆಂಡ್ಸ್, ಹೇಗಾಗಿದೆ ಅಂತ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.